ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ದೋಸ್ತಿ ಸಾವಿಗೀಡಾಗಿದ್ದಾರೆ. ನವಗ್ರಹ ಸಿನಿಮಾ ಖ್ಯಾತಿಯ ಗಿರಿ ದಿನೇಶ್ಗೆ ಹೃದಯಾಘಾತ ಆಗಿರುವಂತಹದ್ದು. ಸಂಜೆ ಪೂಜೆ ಮಾಡುವ ವೇಳೆ ದಿಢೀರ್ ಹಾರ್ಟ್ ಅಟ್ಯಾಕ್ ಆಗಿ ಗಿರಿ ದಿನೇಶ್ ಅವರು ಸಾವನ್ನಪ್ಪಿರುವಂತಹದ್ದು. ದರ್ಶನ್ ಅವರ ದೋಸ್ತಿ ಸಾವಿಗೀಡಾಗಿರುವಂತಹದ್ದು. ನವಗ್ರಹ ಸಿನಿಮಾ ಖ್ಯಾತಿಯ ಗಿರಿ ದಿನೇಶ್ ಈಗ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು. ನಿನ್ನೆ ಸಂಜೆ ಪೂಜೆ ಮಾಡುವಂತಹ ವೇಳೆ ದಿಢೀರಾಗಿ ಇಮ್ಮಿಡಿಯೇಟ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಅದಾದ ನಂತರ ಅವರಿಗೆ ಸಾವನ್ನಪ್ಪಿರುವಂತಹದ್ದು. ನವಗ್ರಹ, ವಜ್ರ ಸಿನಿಮಾಗಳಲ್ಲಿ ನಟಿಸಿ ಸೈರಿಸಿಕೊಂಡಿದ್ದಂತಹ ಗಿರಿ ದಿನೇಶ್ಗೆ ಕೇವಲ 45 ವರ್ಷ ವಯಸ್ಸಾಗಿತ್ತು. ಜೊತೆಗೆ ಮದುವೆ ಕೂಡ ಆಗಿರಲಿಲ್ಲ. ಖ್ಯಾತ ಕಳನಟ ದಿನೇಶ್ ಅವರ ಪುತ್ರ ಗಿರಿ ದಿನೇಶ್. ಗಿರಿ ದಿನೇಶ್ ಅವರು ನಟ ದರ್ಶನ್ ಅವರ ಸ್ನೇಹಿತರು. ನವಗ್ರಹ ಸಿನಿಮಾದಲ್ಲಿ ದರ್ಶನ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ರು. ಅಂದರೆ ನವಗ್ರಹ ಸಿನಿಮಾದಲ್ಲಿ ಈಗೇನು 5 ನಟರು ಕಾಣ್ತಿದಾರಲ್ಲ, 5 ನಟರು ಕೂಡ ಕಳ್ಳನಟರ ಮಕ್ಕಳು. ಅಂದರೆ ಲೋಕೇಶ್ ಆಗಿರ್ಬೋದು, ಸುಜನ್ ಲೋಕೇಶ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಗಿರಿ ದಿನೇಶ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಕಳ್ಳನಟರ ಮಕ್ಕಳು. ಸೊ ಆ ಕಳ್ಳನಟರ ಮಕ್ಕಳನ್ನು ಇಟ್ಕೊಂಡು ನವಗ್ರಹ ಸಿನಿಮಾ ಮಾಡಿದರು ದಿನಕರ್ ತೂಗುದೀಪ್ ಅವರು. ಆ ಒಂದು ಸಿನಿಮಾದಲ್ಲಿ ಗಿರಿ ದಿನೇಶ್ ಅವರು ಕೂಡ ಅಭಿನಯ ಮಾಡಿದರು. ಗಿರಿ ದಿನೇಶ್ ಅವರು ಈಗ ದರ್ಶನ್ ಅವರ ಸ್ನೇಹಿತರು ಕೂಡ. ನಿನ್ನೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ದಿಢೀರಂತ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಕೇವಲ 45 ವರ್ಷ ಮಾತ್ರ ವಯಸ್ಸಾಗಿತ್ತು. ದಿನೇಶ್ ಅವರ ಪುತ್ರರಾಗಿದ್ದಂತಹ ಗಿರಿ ದಿನೇಶ್ ಅವರು ಈಗ ಸಾವನ್ನಪ್ಪಿರುವಂತಹದ್ದು.